ಯಾವುದೇ ಸುಮಂಗಲಿ ಮನೆಗೆ ಬಂದಾಗ ಆಕೆಗೆ ನಾವು ಏನನ್ನೇ ನೀಡದೇ ಇದ್ದರೂ ಅರಿಶಿಣ ಕುಂಕುಮವನ್ನು ನೀಡಿ ಗೌರವಿಸುವ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ. ಸುಮಂಗಲಿಯರು ಹಣೆಗೆ ಕುಂಕುಮವನ್ನು ಹೇಗೆ ಇಟ್ಟುಕೊಳ್ಳಬೇಕು, ಕುಂಕುಮ ಇಟ್ಟುಕೊಳ್ಳುವಾಗ ಯಾವ ತಪ್ಪನ್ನು ಮಾಡಬಾರದು, ಕುಂಕುಮ ಇಟ್ಟುಕೊಳ್ಳುವಾಗ ನಾವು ಯಾವ ಮಂತ್ರವನ್ನು ಪಠಿಸಬೇಕು. ನಮ್ಮ ಹಿರಿಯರು ಮಹಿಳೆಯರಿಗೆ ಸಿಂಧೂರಂ ಸರ್ವಸಾಧನಂ ಎಂದಿದ್ದಾರೆ. ಹೌದು, ವಿವಾಹಿತ ಮಹಿಳೆಯರಿಗೆ ಸಿಂಧೂರವೇ ಸರ್ವಸ್ವ, ಸಿಂಧೂರವೇ ಸರ್ವಾಲಂಕಾರ. ಓರ್ವ ಮಹಿಳೆ ಎಷ್ಟೇ ಅಲಂಕಾರ ಭೂಷಿತಳಾದರೂ ಆಕೆಯ ಹಣೆಯಲ್ಲಿ ಸಿಂಧೂರವಿಲ್ಲದೇ ಇದ್ದರೆ ಆಕೆ ಅಲಂಕಾರ ಮಾಡಿಕೊಂಡಿಯೂ ವ್ಯರ್ಥವಾಗುವುದು. ಸಿಂಧೂರವೇ ಆಕೆಗೆ ಅಲಂಕಾರ, ಸೌಭಾಗ್ಯ ಹಾಗೂ ಅದೃಷ್ಟದ ಸೂಚಕವಾಗಿದೆ. ವಿವಾಹಿತ ಮಹಿಳೆಗೆ ಆಕೆಯ ಸೌಭಾಗ್ಯದಲ್ಲಿ ಸಿಂಧೂರವೂ ಒಂದು. ವಿವಾಹಿತ ಮಹಿಳೆ ತನ್ನ ಹಣೆಗೆ ಇಟ್ಟುಕೊಳ್ಳುವ ಸಿಂಧೂರವು ಆಕೆಯ ಪತಿಯ ಆಯಸ್ಸು ವೃದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಮಹಿಳೆಯರು ಪ್ರತಿನಿತ್ಯ ತಮ್ಮ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಂಡಿರುತ್ತಾರೆ. ಕುಂಕುಮದ ಪ್ರಯೋಜನಗಳು. ನಾವು ಹಣೆಯ ಮೇಲೆ ಇಟ್ಟುಕೊಳ್ಳುವ ಕುಂಕುಮ ಕೆಂಪು ಬಣ್ಣದಲ್ಲಿರುತ್ತದೆ, ಅಂದರೆ ಅದು ರಕ್ತದ ಸಂಕೇತವಾಗಿರುತ್ತದೆ. ಮನುಷ್ಯನ ದೇಹಕ್ಕೆ ರಕ್ತವೆಷ್ಟು ಅತ್ಯಮೂಲ್ಯ ಅವಶ್ಯಕವೋ ಅಷ್ಟೇ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಕುಂಕುಮವು ಅಷ್ಟೇ ಅವಶ್ಯಕ. ಕುಂಕುಮವನ್ನು ಮಹಿಳೆಯರು ಯಾವಾಗಲೂ ತಮ್ಮ ಹಣೆಯ ಮಧ್ಯಭಾಗದಲ್ಲಿ ಇಟ್ಟುಕೊಂಡಿರುತ್ತಾರೆ. ಇದು ವಿವೇಕ, ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇನ್ನೂ ಕೆಲವರು 2 ಹುಬ್ಬುಗಳ ಮಧ್ಯದಲ್ಲಿ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ. ಇದು ಏಕಾಗ್ರತೆಯನ್ನು ಪ್ರತಿನಿಧಿಸುತ್ತದೆ. ಕುಂಕುಮವನ್ನೇಕೆ ಇಟ್ಟುಕೊಳ್ಳಬೇಕು? ಯಾರನ್ನಾದರೂ ನೋಡುವಾಗ ನಮ್ಮ ಕಣ್ಣುಗಳು ಆ ವ್ಯಕ್ತಿಯ ಮುಡಿಯಿಂದ ಅಡಿಯವರೆಗೆ ಚಲಿಸುತ್ತದೆ, ಅಂದರೆ ತಲೆಯಿಂದ ಪಾದಗಳವರೆಗೆ. ಇಂತಹ ಸಂದರ್ಭದಲ್ಲಿ ಮೊದಲು ನಮ್ಮ ಕಣ್ಣುಗಳು ಸ್ತ್ರೀ ಅಥವಾ ಪುರುಷನ ತಲೆ, ನಂತರ ಹಣೆ, ಹೀಗೆ ದೇಹದ ಎಲ್ಲ ಭಾಗಗಳ ಮೇಲೆ ಬೀಳುತ್ತದೆ. ಇತರರ ಕಣ್ಣು ಆಕೆಯ ಅಂದಚಂದದ ಮೇಲೆ ಬೀಳಬಾರದು, ಅದೇನಿದ್ದರೂ ಆಕೆಯ ಪತಿಗೆ ಮೀಸಲು ಎಂಬುದನ್ನು ಈ ಕುಂಕುಮ ಹೇಳುತ್ತದೆ. ವಿವಾಹಿತ ಮಹಿಳೆಗೆ ತಾಳಿ, ಕುಂಕುಮ ಹಾಗೂ ಕಾಲುಂಗರಗಳು ಆಕೆಯ ವಿವಾಹದ ಸಂಕೇತ. ತಾಳಿ ಸೀರೆಯೊಳಗೆ ಇರೋದರಿಂದ ಆಕೆಯ ಹಣೆಯ ಮೇಲಿನ ಕುಂಕುಮ ಆಕೆಗೆ ವಿವಾಹವಾಗಿದೆ ಎಂಬುದನ್ನು ಹೇಳುತ್ತದೆ. ಹಣೆಯ ಮೇಲೆ ಕುಂಕುಮವನ್ನು ಇಡೋದರಿಂದ ಜೀವನದಲ್ಲಿನ ಋಣಾತ್ಮಕತೆ ದೂರವಾಗುತ್ತದೆ. ಕುಂಕುಮದ ಮಂತ್ರ. ಹಣೆಯ ಮೇಲೆ ಕುಂಕುಮವನ್ನಿಟ್ಟುಕೊಳ್ಳುವಾಗ ಈ ಮಂತ್ರವನ್ನು ಪಠಿಸಿ. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೇನ್ನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ. ಕುಂಕುಮದ ಕುರಿತಾಗಿರುವ ಮಹತ್ವದ ವಿಷಯಗಳು. ನಿಮ್ಮ ಹಣದಲ್ಲೇ ತಂದಿರುವ ಕುಂಕುಮವನ್ನು ಬಳಸುವುದು ಉತ್ತಮ. ಬೇರೆಯವರ ಕುಂಕುಮವನ್ನು ಬಳಸುವುದು ಶ್ರೇಯಸ್ಕರವಲ್ಲ. ಉಡುಗೊರೆಯಾಗಿ ಬಂದಿರುವ ಕುಂಕುಮವನ್ನು ಸುಮಂಗಲಿಯರು ಬಳಸುವುದು ಶುಭವಲ್ಲ. ಯಾರಾದರೂ ನಿಮಗೆ ಕುಂಕುಮವನ್ನು ತೆಗೆದುಕೊಳ್ಳಲು ಹಣವನ್ನು ನೀಡಿದರೆ ಆ ಹಣದಿಂದ ಕುಂಕುಮವನ್ನು ತೆಗೆದುಕೊಳ್ಳಬಾರದು. ಇದರಿಂದ ಪತಿಗೆ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಮುಂಜಾನೆ ಶುದ್ಧರಾಗದೆ ಸಿಂಧೂರವನ್ನು ಇಟ್ಟುಕೊಳ್ಳಬಾರದು. ದೇವರ ಪೂಜೆಯನ್ನು ಮಾಡಿದ ನಂತರ ಪತಿಯ ಆಯಸ್ಸು ಧನವೃದ್ಧಿಯಾಗಲಿ ಎಂದು ಪಾರ್ವತಿ ದೇವಿಯನ್ನು ಬೇಡಿಕೊಂಡು ಕುಂಕುಮವನ್ನಿಟ್ಟುಕೊಳ್ಳಬೇಕು. ಸೂತಕ ಹಾಗೂ ಮುಟ್ಟಿನ ಅವಧಿಯಲ್ಲಿ ಕುಂಕುಮ ಬಳಸಿದರೆ ಅದು ಕುಂಕುಮಕ್ಕೆ ಅಪಮಾನ ಮಾಡಿದಂತೆ. ಕುಂಕುಮವನ್ನಿಟ್ಟುಕೊಳ್ಳುವಾಗ ಅದು ಕೆಳಗೆ ಬಿದ್ದರೆ ಅದರಿಂದ ಪತಿಗೆ ಧನಹಾನಿಯಾಗುವುದು. ಪದೇ ಪದೇ ಕುಂಕುಮ ಕೆಳಗೆ ಬೀಳುತ್ತಿದ್ದರೆ ಅದು ಪತಿಯ ಆಯಸ್ಸಿಗೆ ಕಂಟಕ. ಬೇರೆಯವರ ಮುಂದೆ ಕುಂಕುಮವನ್ನು ಇಟ್ಟುಕೊಳ್ಳದಿರಿ. ಪುಡಿ ಕುಂಕುಮವನ್ನು ಇಟ್ಟುಕೊಳ್ಳಿ, ದ್ರವ ರೂಪದ ಕುಂಕುಮವನ್ನು ಇಟ್ಟುಕೊಳ್ಳದಿರಿ. ಕೆಳಗೆ ಬಿದ್ದ ಕುಂಕುಮವನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಕೈತಪ್ಪಿ ಕುಂಕುಮ ಕೆಳಗೆ ಬಿದ್ದರೆ ಅದನ್ನು ಯಾವುದಾದರೂ ಒಂದು ಮರದ ಬುಡಕ್ಕೆ ಹಾಕಿ. ಕುಂಕುಮವನ್ನು ಅಗಲವಾಗಿ ಹಣೆಯ ಮಧ್ಯಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಕುಂಕುಮ ಹಾಕಿದ ಡಬ್ಬಿಯಲ್ಲಿ ₹1 ನಾಣ್ಯವನ್ನು ಹಾಕಿಡಿ. ಇದರಿಂದ ಲಕ್ಷ್ಮಿ ಮತ್ತು ಪಾರ್ವತಿಯ ಆಶೀರ್ವಾದ ಪ್ರಾಪ್ತವಾಗುವುದು. ಬೇರೆಯವರಿಂದ ಕುಂಕುಮ ಹಚ್ಚಿಸಿಕೊಳ್ಳಬೇಡಿ. ನೀವೇ ಹಚ್ಚಿಕೊಳ್ಳಿ ಅಥವಾ ನಿಮ್ಮ ಪತಿಯ ಕೈಯಿಂದ ಹಚ್ಚಿಸಿಕೊಳ್ಳಿ. ಕನಸಿನಲ್ಲಿ ಕುಂಕುಮ, ಅರಿಶಿಣ, ವಿಭೂತಿ ಹಾಗೂ ಕುಂಕುಮ ಧರಿಸಿದ ಮಹಿಳೆ ಕಾಣಿಸಿಕೊಂಡರೆ ಅತ್ಯಂತ ಶುಭ. ಕಾಮುಕ್ಯ ದೇವಿ ಸಿಂಧೂರ ಅಥವಾ ಕುಂಕುಮ ಸಿಕ್ಕರೆ ಖಂಡಿತ ಅದನ್ನು ಇಟ್ಟುಕೊಳ್ಳಿ. ವಿವಾಹಿತ ಮಹಿಳೆಯರಾಗಿರಬಹುದು ಅಥವಾ ಅವಿವಾಹಿತ ಮಹಿಳೆಯರಾಗಿರಬಹುದು, ಕುಂಕುಮಕ್ಕೆ ಸಂಬಂಧಿಸಿದ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕಾದದ್ದು ತುಂಬಾ ಮುಖ್ಯವಾಗಿದೆ. ಯಾಕೆಂದರೆ
ಇದು ಆಕೆಯ ಜೀವನದ ಒಂದು ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.